ಜಿಲ್ಲಾ ಮಾಜಿ ಯೋಧರ ಟ್ರಸ್ಟ್ ವತಿಯಿಂದ 27ನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಕೋಲಾರದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಅಮರ್ ಜವಾನ್ ಸ್ಮಾರಕಕ್ಕೆ ಅಪರ ಜಿಲ್ಲಾಧಿಕಾರಿ ಮಂಗಳ ಸೇರಿದಂತೆ ಹಲವರು ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಯೋಧರ ಟ್ರಸ್ಟ್ನ ಹಲವು ಸದಸ್ಯರು, ನಿವೃತ್ತ ಸೈನಿಕರು ಉಪಸ್ಥಿತರಿದ್ದರು. ದೂರದರ್ಶನದೊಂದಿಗೆ ನಿವೃತ್ತ ಯೋಧ ನಾರಾಯಣಪ್ಪ, ಭಾರತೀಯ ಸೇನೆ ಪ್ರಪಂಚದಲ್ಲೇ ಅತ್ಯಂತ ಬಲಿಷ್ಠವಾದ ಸೇನೆಯಾಗಿದೆ. ಜೊತೆಗೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ತಾವು 18 ವರ್ಷಗಳ ಕಾಲ ಸೇನೆಯಲ್ಲಿ ಕೆಲಸ ಮಾಡಿದ್ದಾಗಿ ತಿಳಿಸಿದರು. ವಿಪರೀತ ಚಳಿ ಇರುತ್ತೆ ಅಂತ ಸಂದರ್ಭದಲ್ಲಿ ಯಾರು ಯುದ್ಧ ಮಾಡಬಾರದು ಅಂತ ಹೇಳ್ಬಿಟ್ಟು ನಾವು ಓಪನ್ ಮಾಡಿದ್ವಿ. ಇನ್ನೋರ್ವ ನಿವೃತ್ತ ಯೋಧ ಸುಬೇದಾರ್ ಸುರೇಶ್ ಕುಮಾರ್ ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡಿದ್ದು ಪಾಕಿಸ್ತಾನದ ವಿರುದ್ಧ ಗೆಲುವು ಸಾಧಿಸಿ ಭಾರತದ ಬಾವುಟವನ್ನು ಹಾರಿಸಿದ್ದೇವೆ ಎಂದು ಹೇಳಿದರು. ಪೋಸ್ಟ್ಗಳನ್ನು ಆಕ್ಯುಪೈ ಮಾಡಿದ್ರು, ನಾವು ಅವ್ರನ್ನೆಲ್ಲ ಅಟ್ಯಾಕ್ ಮಾಡಿ ಅವ್ರನ್ನ ಓಡಿಸಿದ ಮೇಲೆ ಮತ್ತೆ ನಮಗೆ ಮೇಲೆ ಬಾವುಟ ಹಾರಿಸಕ್ಕೆ ಜಾಗ ಸಿಕ್ತು, ವಿಜೇತ ಸಿಕ್ಕಿದೆ. ಮತ್ತೋರ್ವ ನಿವೃತ್ತ ಯೋಧ ಮುರಳೀಧರ್ ಚಳಿಗಾಲದ ಸಂದರ್ಭದಲ್ಲಿ ಯುದ್ಧ ಮಾಡಬಾರದೆಂದು ಒಪ್ಪಂದ ಮಾಡಿಕೊಂಡಿದ್ದರು. ಭಾರತದ ಮೇಲೆ ದಾಳಿ ಮಾಡಿದ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರ ನೀಡಲಾಗಿದೆ ಎಂದು ತಿಳಿಸಿದರು. ತುಂಬಾ ಸಪೋರ್ಟ್ ಮಾಡ್ತು. ಅವ್ರ ಬಾರ್ಡರ್ ಇಂದ ನಾವು ಅವ್ರನ್ನ ಒದ್ದು ಓಡಿಸಿ ಅವ್ರ ಪಾಕಿಸ್ತಾನದನ್ನ ಸದೆ ಪಡೆದ್ವಿ ನಾವು.